ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 4 ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ವೈದ್ಯರ ಜೊತೆಗೆ ಪರಿಶೀಲನಾ ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭಾಗವಹಿಸುತ್ತಾರೆ. ಹಾಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಬಾಣಂತಿಯರ ಸರಣಿ ಸಾವು ಮುಂದುವರಿತಾ ಇದೆ. ನಂದಿನಿ ಅನ್ನೋರು ಹೆರಿಗೆ ದಿನಾಂಕ ನವೆಂಬರ್ 12ನೇ ತಾರೀಕಿತ್ತು, ಮೃತಪಟ್ಟಿದ್ದು ನವೆಂಬರ್ 14ನೇ ತಾರೀಕು. ಎಲ್ಲರೂ ಕೂಡ ಡೆಲಿವರಿ ಡೇಟ್ ಆದಂತಹ ಕಾರಣ ಅಲ್ಲಿ ಬಂದಿದ್ರು. ಅದಾದ ನಂತರ ಅಲ್ಲಿ ಕೊಡುವಂಥ ಔಷಧಗಳಿದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಬಾಣಂತಿಯರ ಸರಣಿ ಸಾವಿನ ಬಳಿಕ ಎಚ್ಚೆತ್ತಿದೆ ರಾಜ್ಯ ಸರ್ಕಾರ. 4:30ಕ್ಕೆ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಇನ್ನು ಇಲ್ಲಿ ಬಳಸಲಾಗಿರುವಂಥ IV ಗ್ಲೂಕೋಸ್ನಿಂದ ಸಾವಾಗಿದೆ ಅಂತ ತನಿಖಾ ವರದಿಯಲ್ಲಿ ಸರಣಿ ಸಾವಿನ ಕಾರಣ ಬಯಲಾಗಿದೆ. IV ಗ್ಲೂಕೋಸ್ನಿಂದಲೇ ಆ ಒಂದು ಕಾರಣದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರಕ್ಕೆ ವೈದ್ಯರ ತನಿಖಾ ಸಮಿತಿ ವರದಿಯನ್ನ ಸಲ್ಲಿಸಿತ್ತು. IV ಗ್ಲೂಕೋಸ್ನಿಂದ ಬಾಣಂತಿಯರ ಬಲಿ ಪಡೆದಿದ್ದಂಥ ಕಳಪೆ ಗುಣಮಟ್ಟದ IV ಗ್ಲೂಕೋಸ್ ಸರಣಿ ಸಾವಿನ ಬಳಿಕ IV ಗ್ಲೂಕೋಸ್ ಅನ್ನ ಬಳಸದಂತೆ ತಿಳಿಸಲಾಗಿದೆ. ರಾಜ್ಯದ ಎಲ್ಲ DHOಗಳಿಗೂ ಕೂಡ ಸೂಚನೆ ಹೋಗಿದೆ IV ಗ್ಲೂಕೋಸ್ ಅನ್ನ ಬಳಸಬೇಡಿ ಅಂತ. IV ಗ್ಲೂಕೋಸ್ ಅನ್ನ ಬಳಸೋದು ಬೇಡ ಅಂತ ತಿಳಿಸಲಾಗಿದೆ. ಒಂದು ಬಣ್ಣ ಇಲ್ಲದಂಥ ಒಂದು ಗ್ಲೂಕೋಸ್ ಇದು. ಸ್ಟೆರಾಯಿಲ್ ಮಿಕ್ಸ್ಚರ್ ಮಾಡಿ ಬಳಸ್ತಾರೆ ಈ ಒಂದು IV ಗ್ಲೂಕೋಸ್ ಅನ್ನ. ಅದನ್ನು ದಯವಿಟ್ಟು ಬಳಸಬೇಡಿ ಅಂತ. ಅದು ಕೂಡ ಈ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಇರುವಂಥ ಸಂದರ್ಭದಲ್ಲಿ IV ಗ್ಲೂಕೋಸ್ ಅನ್ನು ಬಳಸಲಾಗುತ್ತೆ. ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ, ಡಿಹೈಡ್ರೇಟ್ ಆದಾಗ ಈ ಒಂದು ಗ್ಲೂಕೋಸನ್ನು ಬಳಸುವ ಮೂಲಕ ಮತ್ತೆ ಒಂದಷ್ಟು ವಾಟರ್ ಕಂಟೆಂಟ್ ಬಾಡಿಯಲ್ಲಿ ಬರೋ ಹಾಗೆ ಇದನ್ನು ಬಳಸುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಒಂದಷ್ಟು ಎನರ್ಜಿ ಸಪೋರ್ಟ್ ಕೂಡ ಕೊಡುತ್ತೆ. ಅದು ಗ್ಲೂಕೋಸ್ ಅನ್ನೋ ಸಾಮಾನ್ಯವಾಗಿ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ. ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಈಗ 4 ಬಾಣಂತಿಯರ ಸಾವಿಗೆ IV ಗ್ಲೂಕೋಸ್ ಕಾರಣ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಈಗ CM ಕೂಡ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಸದ್ಯದ ಅಪ್ಡೇಟ್ ಏನಿದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಇನ್ನೆಷ್ಟು ಮಂದಿ ಸದ್ಯಕ್ಕೆ ಆರೋಗ್ಯ ಅವ್ರದ್ದು ಸ್ಥಿಮಿತದಲ್ಲಿ ಅಂತ ಸದ್ಯಕ್ಕೆ ಏನು ಸಮಸ್ಯೆ ಇದೆ ಅಂತ? ಖಂಡಿತ ಅವಿನಾಶ್, ನವೆಂಬರ್ 9ನೇ ತಾರೀಕು ಸರ್ಕಾರಿ ಆಸ್ಪತ್ರೆಗೆ ಏನು 14 ಬಾಣಂತಿಯರು ಸಿಜರಿನ್ ಹೆರಿಗೆಯನ್ನು ಮಾಡಿಸ್ಕೊತಾರೆ. ತದನಂತರದಲ್ಲಿ ಅವತ್ತೇ ಕೂಡ ಆ ಮಹಿಳೆಯರಿಗೆ ಸುಮಾರು 7 ಮಹಿಳೆಯರಿಗೆ ಸಾಕಷ್ಟು ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದರ ಪ್ರಕಾರವಾಗಿ ಅವತ್ತೇ 2 ಬಾಣಂತಿಯರು ಸಾವನ್ನಪ್ತಾರೆ. ನಿಜಕ್ಕೂ ಕೂಡ ಇದೊಂದು ರೀತಿ ದುರಂತ ಅಂತ ಹೇಳ್ಬೋದು. ಮತ್ತು ವೈದ್ಯರ ಒಂದು ಎಡವಟ್ಟು ಅಂತಾನೂ ಕೂಡ ಸಾಕಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ನಂತರದಲ್ಲಿ ಮತ್ತೆ 13 ತಾರೀಕು ಮತ್ತೊಬ್ಬ ಅವತ್ತೇನು 9ನೇ ತಾರೀಕು ಬಾಣಂತಿ ಏನು ಸಿಜರಿನ್ ಆಗುತ್ತೆ, ಅದೇ ಮಹಿಳೆ ರೋಜಮ್ಮ ಅನ್ನೋರು ಅವತ್ತು ಕೂಡ ತೀರ್ಕೊಳ್ತಾರೆ. ಅಂದ್ರೆ 13ನೇ ತಾರೀಕು ನಂತರದಲ್ಲಿ ಇವತ್ತು ನವೆಂಬರ್ 25ಕ್ಕೂ ಕೂಡ ಒಬ್ಬ ಮುಸ್ಕಾನ್ ಒಬ್ಬ ಮಹಿಳೆ ಕೂಡ ಬಾಣಂತಿ ಕೂಡ ಸಾವನ್ನಪ್ತಾಳೆ. ಅಂದ್ರೆ 4 ಜನರ ಸರಣಿ ಸಾವಾಗುತ್ತೆ. ಇದು ಹೀಗಾಗಿ ರಾಜ್ಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗುತ್ತೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವಂತವ್ರು ಅಂತಂದ್ರೆ ಸಾಕಷ್ಟು ಬಡವರು ಇರ್ತಾರೆ, ಖಾಸಗಿ ಆಸ್ಪತ್ರೆ ತೋರಿಸ್ಕೊಳ್ಳೋಕಾಗಂತ ಪರಿಸ್ಥಿತಿ ಇರುತ್ತೆ. ಅಂತವ್ರಿಗೆ ಒಂದ್ ರೀತಿ ಸೂಕ್ತ ರೀತಿಯಂತ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು ಮತ್ತು ವೈದ್ಯರು ಮಾಡಬೇಕು. ಆದ್ರೆ ಈಗ ಸದ್ಯ ಮಟ್ಟಕ್ಕೆ ಸರ್ಕಾರ ರಚಿಸುವಂತ ತನಿಖೆಯು ಈಗಾಗಲೇ ವರದಿಯನ್ನು ಕೊಟ್ಟಿರುವಂತದ್ದು. ವರದಿ ಪ್ರಕಾರವಾಗಿ ಅಲ್ಲಿ IV ಅನ್ನೋ ದ್ರಾವಣವನ್ನ ಬಳಕೆ ಮಾಡಿದಾಗಿ ಈ ರೀತಿ ಸಮಸ್ಯೆ ಆಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವತ್ತು ನವೆಂಬರ್ 9ನೇ ತಾರೀಕು ಮಹಿಳೆಯರಿಗೇನು ಬಾಣಂತರಿಗೆ ಕೊಟ್ಟಿರ್ತಕ್ಕಂಥ IV ದ್ರಾವಣ ಅದು ಕಳಪೆ ಮಟ್ಟದಲ್ಲಿತ್ತು ಅನ್ನೋದ್ರಲ್ಲಿ ಕೂಡ ಈಗಾಗಲೇ ತನಿಖಾ ತಂಡ ವರದಿಯನ್ನು ಕೊಟ್ಟಿದೆ. ಸದ್ಯ ಮಟ್ಟಿಗೆ ಅದನ್ನ ರಾಜ್ಯಾದ್ಯಂತ IV ದ್ರಾವಣವನ್ನ ಬಳಕೆ ಮಾಡದಂತೆ DHO ಕೂಡ ಅಲ್ಲಿ ಇರ್ತಕ್ಕಂಥ ಮೆಡಿಕಲ್ ಆಯೋಗ ಕೂಡ ಪತ್ರವನ್ನು ಬರೆದಿದೆ. ಇಂಥ ಪ್ರಮುಖವಾಗಿರ್ತಕ್ಕಂಥ ಆರೋಪ ಅಂತಂದ್ರೆ ವೈದ್ಯರ ನಿರ್ಲಕ್ಷ್ಯ ಒಂದು ಕಡೆ ಆದ್ರೆ, ಅವತ್ತು ಬಾಂಗ್ಲಾದೇಶದ ಮೂಲವಾಗಿ ಅಂದ್ರೆ ಬಾಂಗ್ಲಾದಿಂದ ಬರ್ತಕ್ಕಂಥ ಒಂದು IV ದ್ರಾವಣ ಅದರಲ್ಲೂ ಕೂಡ ಕಳಪೆ ಮಟ್ಟದ ಗುಣಮಟ್ಟ ಇತ್ತು ಅನ್ನೋದು ಕೂಡ ಮತ್ತೊಂದು ಕಡೆ ಆರೋಪ. ಹೀಗಾಗಿ ಇದು ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಿತ್ತು. ರಾಜ್ಯದಂತ ವಿಪಕ್ಷದ ನಾಯಕರು ಕೂಡ ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡ್ತಾ ಇದ್ರು. ಹೀಗಾಗಿ ಇದೊಂದು ರೀತಿ ಸೇಮ್ ಕೂಡ ಸಾಕಷ್ಟು ಸೀರಿಯಸ್ ಆಗಿ ಪರಿಗಣನೆ ಮಾಡಿದ್ದಾರೆ. ಇವತ್ತಿರ್ತಕ್ಕಂಥ ಜಿಲ್ಲಾಧಿಕಾರಿಗಾಗಿರ್ಬೋದು ಮತ್ತು DHO ಆಗಿರ್ಬೋದು ಮತ್ತು ವಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಆಗಿರ್ಬೋದು, ಎಲ್ಲವನ್ನೂ ಕೃಷ್ಣ ನಿವಾಸ್ ಅಂದ್ರೆ ಬೆಂಗಳೂರಿಗೆ ಕಳಿಸ್ಕೊಂಡು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ವೈದ್ಯ ಅಂದ್ರೆ ಈವರೆಗೂ ಬಾಣಂತಿ ಮೃತಪಟ್ಟಿರ್ತಕ್ಕಂಥ ಸಂಖ್ಯೆ ಆಗಿರ್ಬೋದು ಮತ್ತು ಗರ್ಭಿಣಿ ಮೃತಪಟ್ಟ ಸಂಖ್ಯೆ ಆಗಿರ್ಬೋದು ಮತ್ತು ಶಿಶುಗಳು ಮರಣ ಸಂಖ್ಯೆಯನ್ನು ಕೂಡ ಈಗ ತೆಗೆದುಕೊಂಡು ಈಗಾಗಲೇ ಬಳ್ಳಾರಿಯ ವಿಮ್ಸ್ ನಿರ್ದೇಶಕರು DHO ಮತ್ತು ಜಿಲ್ಲಾಧಿಕಾರಿಗೆ ಹೋಗಿದ್ದಾರೆ. ಈಗ ಸಭೆಯನ್ನು 4 ಗಂಟೆ ಸಭೆಯನ್ನು ತಗೊಂಡು ಸಾಕಷ್ಟು ಕ್ಲಾಸ್ ತೆಗೆದುಕೊಳ್ಳೋ ನಿರ್ಧಾರವನ್ನು ಸೇಮ್ ಕೂಡ ಮಾಡಬಹುದು ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ವಿನಾಯಕ್. ಇದು ಬಳ್ಳಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಅಪ್ಡೇಟ್ ಅನ್ನು ನೋಡ್ತಾ ಇದ್ವಿ. ಇವತ್ತು ಮೀಟಿಂಗ್ನಲ್ಲಿ ಏನಾಗುತ್ತೆ ಕಾದ್ ನೋಡೋಣ.